ಬೆಂಗಳೂರಲ್ಲಿ ಹಾಡಹಗಲೇ ಪ್ರಾಂಶುಪಾಲರ ಮರ್ಡರ್ ನಡೆದಿದೆ. ಪ್ರಾಂಶುಪಾಲ ರಂಗನಾಥ್ ಕೊಲೆಯಾಗಿರುವಂತಹ ವ್ಯಕ್ತಿ ಅಗ್ರಹಾರ ದಾಸರಹಳ್ಳಿಯ ಹಾವನೂರು ಪಬ್ಲಿಕ್ ಸ್ಕೂಲ್ನಲ್ಲಿ ಕೊಲೆ ನಡೆದಿರೋದು. ಪ್ರಾಂಶುಪಾಲ ರಂಗನಾಥ್ ಕೊಲೆಯಾಗಿರುವಂತಹ ವ್ಯಕ್ತಿ ಬೆಂಗಳೂರಲ್ಲಿ ಹಾಡಹಗಲೇ ಪ್ರಾಂಶುಪಾಲರ ಮರ್ಡರ್ ಆಗಿದೆ. ಇನ್ನು ಚಾಕುವಿನಿಂದ ಇರಿದು ಪ್ರಿನ್ಸಿಪಲ್ ಅನ್ನ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಸ್ಪೆಷಲ್ ಕ್ಲಾಸ್ನಲ್ಲಿ ಮಕ್ಕಳ ಎದುರೇ ಪ್ರಾಂಶುಪಾಲರ ಬರ್ಬರ ಹತ್ಯೆ ನಡೆದಿದೆ. 6-7 ಬಾರಿ ಚಾಕುವಿನಿಂದ ಇರಿದು ದುಷ್ಕರ್ಮಿಗಳು ಈ ಕೊಲೆಯನ್ನ ಮಕ್ಕಳ ಎದುರೇ ಮಾಡಿದ್ದಾರೆ. ಇನ್ನು ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಈ ಕೊಲೆ ಮರ್ಡರ್ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಮಾಗಡಿ ರಸ್ತೆ ಪೊಲೀಸರು ಸ್ಥಳ ಪರಿಶೀಲನೆಯನ್ನ ಸದ್ಯಕ್ಕೆ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಮೇಲ್ನೋಟಕ್ಕೆ ಸದ್ಯಕ್ಕೆ ಹೇಳೋ ಪ್ರಕಾರ ಅನೈತಿಕ ಸಂಬಂಧನೇ ಈ ಮರ್ಡರ್ಗೆ ಕಾರಣ ಅಂತ ಹೇಳಲಾಗ್ತಿದೆ. ಆ ಶಂಕೆ ವ್ಯಕ್ತವಾಗ್ತಾ ಇದೆ. ಇವತ್ತು ಸಂಡೇ ಸ್ಪೆಷಲ್ ಕ್ಲಾಸ್ ನಡೀತಾ ಇತ್ತು. ಸ್ಪೆಷಲ್ ಕ್ಲಾಸ್ ನಲ್ಲಿ ಮಕ್ಕಳ ಎದುರು ಪ್ರಾಂಶುಪಾಲರು ಇದ್ರು. ಮಕ್ಕಳ ಎದುರೇ ಈ ದುಷ್ಕರ್ಮಿಗಳು ಬಂದು ಪ್ರಾಂಶುಪಾಲರ ಬರ್ಬರ ಹತ್ಯೆ ಮಾಡಿದ್ದಾರೆ. 6-7 ಬಾರಿ ಚಾಕುವಿನಿಂದ ಇರಿದು ಈ ಹತ್ಯೆಯನ್ನ ದುಷ್ಕರ್ಮಿಗಳು ಮಾಡಿರೋದು. ಇನ್ನು ಫೋಟೋದಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದೇ ವ್ಯಕ್ತಿ ಪ್ರಾಂಶುಪಾಲ ರಂಗನಾಥ್ ಅಂತ ಕೊಲೆಯಾಗಿರೋ ವ್ಯಕ್ತಿ. ಇನ್ನೊಂದು ಕಡೆ ನಾವು ಸ್ಕೂಲ್ನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಅಗ್ರಹಾರ ದಾಸರಹಳ್ಳಿಯಲ್ಲಿರುವಂತ ಹಾವನೂರು ಪಬ್ಲಿಕ್ ಸ್ಕೂಲ್ ಇದು. ಇವತ್ತು ಸಂಡೇ ಆದ್ರೂ ಕೂಡ ಸ್ಪೆಷಲ್ ಕ್ಲಾಸ್ ಅಂತ ಈ ಸ್ಕೂಲಲ್ಲಿ ನಡೀತಾ ಇತ್ತು. ಮಕ್ಕಳ ಎದುರೇ ಪ್ರಾಂಶುಪಾಲರನ್ನ ಬರ್ಬರವಾಗಿ ದುಷ್ಕರ್ಮಿಗಳು ಸ್ಕೂಲ್ ಒಳಗೆ ಕ್ಲಾಸ್ ರೂಮ್ ಒಳಗೆ ಎಂಟ್ರಿ ಆಗಿ ಭೀಕರವಾಗಿ ಮರ್ಡರ್ ಮಾಡಿದ್ದಾರೆ. ಅದು ಕೂಡ 6-7 ಬಾರಿ ಚಾಕುವಿನಿಂದ ಇರಿದು ಪ್ರಾಂಶುಪಾಲರನ್ನ ಹತ್ಯೆ ಮಾಡಿರೋದು. ಪ್ರಾಂಶುಪಾಲ ರಂಗನಾಥ್ ಅಂತ ಸ್ಕ್ರೀನ್ ಮೇಲೆ ಫೋಟೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಬ್ಲೂ ಬ್ಲೇಸರ್ ಹಾಕೊಂಡಿದ್ದಾರೆ. ಇನ್ನೊಂದ್ ಕಡೆ ಪಬ್ಲಿಕ್ ಸ್ಕೂಲ್ ಒಳಗಡೆ ಯಾವ ರೀತಿ ಮರ್ಡರ್ ಆಗಿದೆ, ಎಲ್ಲಾ ಕಡೆ ರಕ್ತ ಚಿಮ್ಮಿ ಹೋಗಿದೆ. ಸ್ಟೂಡೆಂಟ್ಸ್ ಮುಂದೆನೆ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿರೋದು ದುಷ್ಕರ್ಮಿಗಳು. ಇನ್ನು ಕುಟುಂಬಸ್ಥರ ಆಕ್ರಂದನ ಕೂಡ ಜೋರಾಗೇ ಇದೆ. ಏಕಾಏಕಿಯಾಗಿ ಈ ರೀತಿ ಬಂದು ಪ್ರಾಂಶುಪಾಲರನ್ನ ಸ್ಕೂಲಲ್ಲೇ ಹತ್ಯೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಅದು ಕೂಡ ಮಕ್ಕಳ ಎದುರೇ 6-7 ಬಾರಿ ಚಾಕುವಿನಿಂದ ಇರಿದು ಹತ್ಯೆಯನ್ನ ಮಾಡಿದ್ದಾರೆ. ಅಗ್ರಹಾರ ದಾಸರಹಳ್ಳಿಯ ಹಾವನೂರು ಪಬ್ಲಿಕ್ ಸ್ಕೂಲ್ ನಲ್ಲಿ ಈ ಮರ್ಡರ್ ನಡೆದಿರೋದು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಕ್ರೈಮ್ ಬ್ಯೂರೋ ಸೀನಿಯರ್ ರಿಪೋರ್ಟರ್ ಕಿರಣ್. ಈ ಮರ್ಡರ್ಗೆ ಏನ್ ಕಾರಣ ಅಂತ ಗೊತ್ತಾಗಿದೆ? ಯಾವ ರೀತಿ ಆಗಿರೋದು ಸ್ಕೂಲಲ್ಲಿ? ಶರ್ಮಿತಾ, ಇವತ್ತು ಬೆಳಗ್ಗೆನೆ ಬರ್ಬರವಾಗಿ ಪ್ರಾಂಶುಪಾಲರನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಕೊಲೆಯಾದ ದುರ್ದೈವಿಯನ್ನ ಪ್ರಾಂಶುಪಾಲ ರಂಗನಾಥ್ ಅಂತ ತಿಳಿದು ಬಂದಿದೆ. ಹಾವನೂರು ಪಬ್ಲಿಕ್ ಮುಖ್ಯವಾಗಿ ಏನಂದ್ರೆ ಇವತ್ತು ಹಾವನೂರು ಪಬ್ಲಿಕ್ ಸ್ಕೂಲ್ ದಾಸರಳ್ಳಿ ಅಗ್ರಹಾರದಲ್ಲಿದೆ. ಅಲ್ಲಿ ಇವತ್ತು ಅಗ್ರಹಾರ ದಾಸರಳ್ಳಿಲಿ ಇವತ್ತು ಸ್ಪೆಷಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಪ್ರಾಂಶುಪಾಲ ರಂಗನಾಥ್. ಆ ಸಂದರ್ಭದಲ್ಲಿ ಏಕಾಏಕಿ ಸುಮಾರು 6-7 ಮಂದಿ ಏಕಾಏಕಿ ಒಳಗ್ ನುಗ್ಗಿದ್ದಾರೆ. ನಂತರ ಮಕ್ಕಳ ಮುಂದೆ, ವಿದ್ಯಾರ್ಥಿಗಳ ಮುಂದೆ ಸಹ ಬರ್ಬರವಾಗಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿರ್ತಕ್ಕಂಥದ್ದು. ಹತ್ಯೆ ಆದ ನಂತರ ಅವರನ್ನ ಅಲ್ಲೇ ಬಿಟ್ಟು 6-7 ಆರೋಪಿಗಳೇನಿದೆ ಅವರು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಮಾಗಡಿ ರೋಡ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಘಟನೆಗೆ ಮುಖ್ಯ ಕಾರಣ ಪ್ರಾಂಶುಪಾಲ ರಂಗನಾಥ್ ಒಬ್ಬ ಮಹಿಳೆ ಜೊತೆ ಅನೈತಿಕ ಸಂಬಂಧ ಹೊಂದಿದ್ರು, ಹೀಗಾಗಿ ಹತ್ಯೆ ನಡೆದಿದೆ ಅಂತ ಸಹ ಪ್ರಾಥಮಿಕ ವರದಿಯಲ್ಲಿ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಆಸ್ತಿ ವಿಚಾರಕ್ಕೂ ಸಹ ಗಲಾಟೆಯಾಗಿ ಹತ್ಯೆ ನಡೆದಿರೋ ಸಾಧ್ಯತೆ ಇದೆ ಅಂತ ಸಹ ಮತ್ತೊಂದು ಆಂಗಲ್ ನಲ್ಲಿ ಪೊಲೀಸರು ಹೇಳ್ತಾ ಇದ್ದಾರೆ. ಸದ್ಯ ಈಗ ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂಥ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಯಾರು ಬಂದಿದ್ರು, ಅಲ್ಲಿ ಅಕ್ಕಪಕ್ಕದ CCTVಗಳು ಏನಿದಾವೆ ಅವನ್ನೆಲ್ಲ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೆ ವಿದ್ಯಾರ್ಥಿಗಳೇನಿದ್ರು ಆ ಕ್ಲಾಸ್ ನಲ್ಲಿ ಹತ್ಯೆ ನಡೆಯುವಾಗ ಸಂದರ್ಭದಲ್ಲಿ ಅವರೆಲ್ಲ ಸಹ ಐ ವಿಟ್ನೆಸ್ ಆಗಿದ್ದಾರೆ. ಅವರಿಂದಲೂ ಸಹ ಹೆಚ್ಚಿನ ಮಾಹಿತಿ ಪಡೆದುಕೊಂತಾ ಇದ್ದಾರೆ. ಶರ್ಮಿತಾ, ಎಷ್ಟು ಜನ ದುಷ್ಕರ್ಮಿಗಳು ಬಂದಿದ್ರಂತೆ? ಸ್ಟೂಡೆಂಟ್ಸ್ ಏನಾದ್ರು ಮಾಹಿತಿ ಕೊಟ್ಟಿದಾರ ಕಿರಣ್ ಈ ಬಗ್ಗೆ? ಅದ್ರ ಜೊತೆಗೆ ಈಗ ಎಷ್ಟು ವರ್ಷಗಳಿಂದ ಇವರು ಇಲ್ಲಿ ಈ ಸ್ಕೂಲಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ? ಏನ್ ಮಾಹಿತಿ ಸಿಕ್ಕಿದೆ ಇವ್ರ ಹಿಸ್ಟ್ರಿ ಬಗ್ಗೆ? ಪ್ರಥಮ ಮಾಹಿತಿ ಪ್ರಕಾರ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು ಸುಮಾರು 6-7 ಮಂದಿ ಬೈಕ್ ನಲ್ಲಿ ಬಂದಿದ್ರು. ಬೈಕ್ ನಲ್ಲಿ ಬಂದು ಏಕಾಏಕಿ ಪ್ರಾಂಶುಪಾಲರು ಏನು ಕ್ಲಾಸ್ ನಡೆಸ್ತಾ ಇದ್ರು ಆ ಕ್ಲಾಸ್ ಒಳಗಡೆ ಏಕಾಏಕಿ ನುಗ್ಗಿದ್ದಾರೆ. ಚಾಕುವಿನಿಂದ ಏಕಾಏಕಿ ಅವ್ರ ಮೇಲೆ ಬರ್ಬರವಾಗಿ ಅವ್ರಿಗೆ ಹಿರಿದು ಹತ್ಯೆ ಮಾಡಿರ್ತಕ್ಕಂಥದ್ದು. ಸುಮಾರು ಹಲವು ವರ್ಷಗಳಿಂದಲೂ ಸಹ ಇಲ್ಲಿ ಪ್ರಿನ್ಸಿಪಾಲ್ ಆಗಿ ರಂಗನಾಥ್ ಕೆಲಸ ಮಾಡ್ತಾ ಇದ್ರು. ಆದ್ರೆ ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಕೊಲೆ ನಡೆದಿದೆ ಅಂತ ಸಹ ಪ್ರಾಥಮಿಕವಾಗಿ ಈಗ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು ಸಹ ಇನ್ನೂ ತನಿಖೆ ನಡೀತಾ ಇದೆ. ಮತ್ತೆ ಯಾರೆಲ್ಲ ಬಂದಿದ್ರು, ಯಾರ ಪರಿಚಯಸ್ಥರ ಅಥವಾ ಗೊತ್ತಿರೋರ ಅಥವಾ ಯಾರಾದ್ರೂ ಸುಪಾರಿ ಕೊಟ್ಟಿದಾರ ಹತ್ಯೆ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಈಗ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಏನು ವಿದ್ಯಾರ್ಥಿಗಳು ಕ್ಲಾಸ್ ನಲ್ಲಿ ಏನಿದ್ರು ಅವ್ರನ್ನೆಲ್ಲರನ್ನೂ ಸಹ
ಪೊಲೀಸ್ ಠಾಣೆ ಮೇಲೆ ಕರೆದೊಯ್ದು ಅವರನ್ನು ಸಹ ಮಾಹಿತಿ ಪಡ್ಕೊಂತಾ ಇದ್ದಾರೆ. ಅವರು ಯಾರಾದ್ರೂ ಬಂದಿದ್ದವ್ರ ಬಗ್ಗೆ ಮಾಹಿತಿ ಗೊತ್ತಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಸಹ ವಿದ್ಯಾರ್ಥಿಗಳಿಂದಲೂ ಸಹ ಮಾಹಿತಿ ಪಡೆದುಕೊಂತಾ ಇದ್ದಾರೆ ಶರ್ಮಿತಾ. ಆ ಸ್ಕೂಲಲ್ಲಿ ಏನಾದ್ರು ಸಿಸಿಟಿವಿ ಏನಾದ್ರು ಇತ್ತಾ? ಅದನ್ನೇನಾದ್ರೂ ಈಗ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದಾರ ಕಿರಣ್? ಅದ್ರ ಜೊತೆಗೆ ಈಗ ಕುಟುಂಬಸ್ಥರು ಏನಾದ್ರು ಹೇಳಿದಾರ ಹಿಂದೆ ಏನಾದ್ರು ಇದೆ ಅಕ್ರಮ ಸಂಬಂಧದ ಅದೇ ವಿಷಯಕ್ಕೆ ಏನಾದ್ರು ಜಗಳ ಆಗಿದ್ದು ಅಥವಾ ಹಲ್ಲೆ ಪ್ರಯತ್ನ ನಡೆದಿದ್ದು, ಏನಾದ್ರು ಕಂಪ್ಲೇಂಟ್ ಆಗಿದ್ದು? ಈ ಹಿಂದೆ ಸಹ ಸಾಕಷ್ಟು ಗಲಾಟೆ ನಡೀತಾ ಇತ್ತು, ಫ್ಯಾಮಿಲಿ ಜೊತೆ ನಡೀತಾ ಇತ್ತು, ಫ್ಯಾಮಿಲಿಗಳಲ್ಲಿ ಗಲಾಟೆ ನಡೀತಾ ಇತ್ತು. ಇವರು ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಇವರ ಹೆಂಡತಿ ಮತ್ತೆ ಮಕ್ಕಳು ಸಹ ಇವ್ರ ವಿರುದ್ಧ ಗಲಾಟೆ ಮಾಡ್ತಾ ಇದ್ರು. ಅವರನ್ನ ಬಿಟ್ಬಿಡುವಂತೆ, ನೀನ್ ಇಟ್ಕೊಂಡಿರ್ತಕ್ಕಂಥ ಅಕ್ರಮ ಸಂಬಂಧವನ್ನ ಬಿಡುವಂತೆ ಸಹ ಗಲಾಟೆ ಮಾಡ್ತಾ ಇದ್ರು ಅಂತ ಸಹ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಇನ್ನೂ ಸಹ ತನಿಖೆ ಕೈಗೊಂಡಿರ್ತಕ್ಕಂಥದ್ದು. ಪೊಲೀಸರು ಆ ಸ್ಕೂಲ್ ನಲ್ಲಿ ಇರ್ತಕ್ಕಂಥ ಸಿಸಿಟಿವಿ ಫುಟೇಜ್ ಗಳನ್ನ ತೆಗೆದುಕೊಂಡು ಯಾರು ಬಂದಿದ್ರು ಅನ್ನೋದ್ರ ಬಗ್ಗೆನೂ ಸಹ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ತನಿಖೆ ಮುಂದುವರೆದಿದೆ. ಯಾರು ಹತ್ಯೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಂತರವಷ್ಟೇ ನಿಖರ ಕಾರಣ ತಿಳಿದು ಬರುತ್ತೆ ಶರ್ಮಿತಾ. ಅಂದ್ರೆ ಹಿಂದೆ ಸ್ಕೂಲಲ್ಲಿ ಏನಾದ್ರು ಸ್ಕೂಲ್ ಎನ್ವಿರಾನ್ಮೆಂಟ್ ಅಲ್ಲಿ ಸುತ್ತಮುತ್ತ ಈ ರೀತಿ ಏನಾದ್ರು ಘಟನೆ ನಡೆದಿತ್ತಂತ? ಯಾರಾದ್ರೂ ಅವ್ರನ್ನ ಕೇಳ್ಕೊಂಡ್ ಬಂದಿದ್ದು, ಹುಡ್ಕೊಂಡ್ ಬಂದಿದ್ದು, ಅಥವಾ ಆವಾಜ್ ಹಾಕಿ ಹೋಗಿದ್ದು, ವಾರ್ನಿಂಗ್ ಕೊಟ್ಟು ಹೋಗಿದ್ದು, ಇಂಥದ್ದೇನಾದ್ರು ನಡೆದಿತ್ತಂತ? ಸ್ಟೂಡೆಂಟ್ಸ್ ಯಾರಾದ್ರೂ ಹೇಳಿದಾರ ಈ ಬಗ್ಗೆ ಕಿರಣ್? ಈ ಹಿಂದೆ ಕೂಡ ಹಲವು ಬಾರಿ ಏನು ಆಕೆ ಮಹಿಳೆ ಜೊತೆ ಏನು ಅಕ್ರಮ ಸಂಬಂಧ ಇಟ್ಕೊಂಡಿದ್ರು, ಹೀಗಾಗಿ ಅವರನ್ನ ಬಿಟ್ಬಿಡುವಂತೆ ಸಹ ಸಾಕಷ್ಟು ವಾರ್ನ್ ಮಾಡ್ತಾ ಇದ್ರು. ಆಸ್ತಿ ವಿಚಾರಕ್ಕೂ ಸಹ ಗಲಾಟೆ ನಡೀತಾ ಇತ್ತು. ಈ ಹಿಂದೆ ಹಲವು ಬಾರಿ ವಾರ್ನ್ ಮಾಡಿದ್ರು ಸಹ ಇವರು ರಂಗನಾಥ್ ಪ್ರಾಂಶುಪಾಲ ಏನಿದ್ದಾರೆ ಅವರು ಬಿಟ್ಟಿರ್ಲಿಲ್ಲ. ಹೀಗಾಗಿ ಹತ್ಯೆ ನಡೆದಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈ ಸಾಕಷ್ಟು ಬಾರಿ ವಾರ್ನ್ ಮಾಡಿದ್ರು ಸಹ ಇವ್ರು ಎಚ್ಚೆತ್ಕೊಳ್ಳೋ ಹಿನ್ನೆಲೆಯಲ್ಲಿ ಇವತ್ತು ಏಕಾಏಕಿ ಬಂದು ಹತ್ಯೆ ಮಾಡಿರ್ತಕ್ಕಂಥದ್ದು ಶರ್ಮಿತಾ. ಓಕೆ, ಥ್ಯಾಂಕ್ ಯು ಕಿರಣ್ ತಮ್ಮ ಇನ್ಫಾರ್ಮೇಶನ್ಗೆ.